ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿಂದು ಬೇಬಿ ಫುಡ್ಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯಾರೆಟಿಂದ ಯಾವ ರೀತಿ ಮಾಡೋದು ಅಂತ. ಬೇಕಾಗಿರುವಂಥದ್ದು ಚಿರೋಟಿ ರವೆ ಮತ್ತು ಕ್ಯಾರೆಟು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪ ಬೇಕು. ಕ್ಯಾರೆಟ್ನ ನೀವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಬರೋಣ. ಸೊ ಕುಕ್ಕರಲ್ಲಿ ನಾನು ಇದನ್ನು 2 ವಿಷಲ್ ಹೊಡೆಸ್ಕೊತಾ ಇದ್ದೀನಿ. ಸೊ ಇದು ಇವಾಗ 3 ವಿಷಲ್ ಆಗಿದೆ. ಆಫ್ ಮಾಡ್ಕೊತೀನಿ. ನಾನು ತೋರಿಸ್ತಾ ಇರೋದು 8 ತಿಂಗಳು ಮಗುವಿಗೆ ಯಾವ ರೀತಿ ಮಾಡೋದು ಅಂತ. ಸೊ ಇದನ್ನು ನೆಕ್ಸ್ಟು ನೀವು ಗ್ರೈಂಡ್ ಮಾಡ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಹಾಟ್ ವಾಟರ್ ಬಿಸಿ ಮಾಡ್ಕೊಳ್ಳೋಣ. ಕುದಿಸ್ಕೋಬೇಕು ನೀರನ್ನು. ಸೊ ಬಿಸಿ ನೀರು ಕುದ್ದಿದೆ. ಆಫ್ ಮಾಡ್ಕೊಂಡು ಬೇರೆದ್ರಲ್ಲಿ ಇಟ್ಕೊತಾ ಇದ್ದೀನಿ. ಇದನ್ನು ಬೇರೆ ಪಾತ್ರೆಯಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಗ್ರೈಂಡ್ ಆಗಿದೆ ಇದು. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ. ಇವಾಗ ನಾನು ಒಂದು ಪಾತ್ರೆಗೆ ತುಪ್ಪ ಹಾಕಿಬಿಟ್ಟು ಬಿಸಿ ಮಾಡಿಕೊಂಡು ಅದಕ್ಕೆ ಚಿರೋಟಿ ರವೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ಪೇಸ್ಟ್ ಮಾಡಿದ್ದು ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಇದಕ್ಕೆ ಹಾಟ್ ವಾಟರ್ ಬಿಸಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ನಾನು. ಸೊ ಚೆನ್ನಾಗಿ ತಿರ್ಗಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ 8 ತಿಂಗಳು ಮಗುವಿಗೆ ಮಾಡೋದನ್ನು. ನೀವು ಕ್ಯಾರೆಟ್ನ ಬೇಕಿದ್ರೆ ಬೇಯಿಸ್ಬಿಟ್ಟು ಹಾಗೆ ಗ್ರೈಂಡ್ ಮಾಡಿಬಿಟ್ಟು ತಿನ್ನಿಸ್ಬೋದು. ನಾನು ಇದಕ್ಕೆ ರವೆ ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮಗುಗೆ ಫೋರ್ಸ್ ಮಾಡಿಬಿಟ್ಟು ಜಾಸ್ತಿ ತಿನ್ಸೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಕಪ್ಪಷ್ಟು ತಿನ್ನಿಸ್ಬೇಕು. ಅವ್ರು ಎಷ್ಟು ತಿಂತಾರೋ ಅಷ್ಟು. ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದನ್ನು. ಸೊ ಕುದಿಬೇಕು ಈ ರೀತಿ. ಸೊ ಚೆನ್ನಾಗಿ ಕುದೀತಾ ಇದೆ. ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ಇದು ಆಗ್ತಾ ಇದೆ ಇವಾಗ. ಇದು ಕಂಪ್ಲೀಟಾಗಿ ಬೆಂದಿದೆ. ಆಫ್ ಮಾಡ್ಬೋದು. ನೀವು ಸಹ ಇದೇ ರೀತಿ ಮನೇಲಿ ಟ್ರೈ ಮಾಡಿ. ನೋಡಿದಲ್ಲ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.